ಇವತ್ತು ಡ್ರಾಯಿಂಗ್ ಸೀರೀಸ್ ನ ಡೇ 2. ಇವತ್ತು ನೀವು ಡ್ರಾಯಿಂಗ್ ಕಲಿಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋ ಫಸ್ಟ್ ಸ್ಟೆಪ್, ಮೊದಲು ನಿಮ್ಮ ಹ್ಯಾಂಡ್ ನ ಸ್ಟೇಬಲ್ ಆಗಿ ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಪೇಪರ್ ಮೇಲೆ ಸ್ಟ್ರೈಟ್ ಆಗಿ ಲೈನ್ ಹಾಕೋದನ್ನ ಕಲಿಬೇಕು. ಕೆಲವರಿಗೆ ಅನ್ಸ್ಬೋದು ಲೈನ್ ಹಾಕಕ್ಕೆ ಎಲ್ಲರಿಗೂ ಬರುತ್ತೆ, ಇದ್ರಲ್ಲಿ ಏನ್ ಸ್ಪೆಷಲ್ ಇದೆ ಅಂತ. ಬಟ್ ನನ್ ಪ್ರಕಾರ ನೋಡಿದ್ರೆ ಯಾವ್ದೇ ಕೆಲಸ ಕಲಿಬೇಕು ಅಂದ್ರೂ ನಾವು ಮಾಡೋ ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಿರ್ಬೇಕು. ಆ ಫಸ್ಟ್ ಸ್ಟೆಪ್ ನೇ ನಾವು ಕರೆಕ್ಟ್ ಆಗಿ ಕಲ್ತಿಲ್ಲ ಅಂದ್ರೆ ಮುಂದೆ ಹೋಗಕ್ಕೆ ಕಷ್ಟ ಆಗುತ್ತೆ. ಸೊ ಓಕೆ, ಈ ತರ ಲೈನ್ಸ್ ನ ಒಂದ್ 3 or 4 ಪೇಜಸ್ ಆಗೋವರೆಗೂ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅಂಡ್ ಮೇನ್ ಪಾರ್ಟ್, ಇದು ಡ್ರಾಯಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಇದು ಎಲ್ಲಾ ಡ್ರಾಯಿಂಗ್ಸ್ ಅಲ್ಲೂ ಬರುತ್ತೆ, ಎಲ್ಲಾ ಆರ್ಟ್ ಅಲ್ಲೂ ಬರುತ್ತೆ. ಅದೇನಂದ್ರೆ ಶೇಡಿಂಗ್. ಸೊ ಶೇಡಿಂಗ್ ನ ಕಲಿಬೇಕು ಅಂದ್ರೆ ಸ್ಟಾರ್ಟಿಂಗ್ ಸೀದಾ ಡ್ರಾಯಿಂಗ್ ಮಾಡ್ಬೇಕಾದ್ರೇನೆ ಮಾಡೋದಲ್ಲ. ಮೊದಲು ಈ ತರ ಶೇಡಿಂಗ್ ನ ಪ್ರಾಕ್ಟೀಸ್ ಮಾಡಿ. ಮೊದಲು ರೆಕ್ಟಾಂಗಲ್ ಶೇಪ್ ಅಲ್ಲಿ ಬಾಕ್ಸ್ ನ ಹಾಕೊಳ್ಳಿ. ನೆಕ್ಸ್ಟ್ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ HB 2B 4B ಎಲ್ಲಾ ಪೆನ್ಸಿಲ್ಸ್ ಯೂಸ್ ಮಾಡ್ಕೊಂಡು ಡಾರ್ಕ್ ಇಂದ ಲೈಟ್ ಆಗಿ ಶೇಡಿಂಗ್ ನ ಮಾಡೋದನ್ನ ಈ ತರ ಕಲೀರಿ. ಹಾಗೆ ನೆಕ್ಸ್ಟ್ ಶೇಡಿಂಗ್ ಮೂವ್ಮೆಂಟ್ ನ ಕಲೀರಿ. ಅದು ಯಾವ ತರ ಅಂದ್ರೆ ಜಸ್ಟ್ ಮೇಲಿಂದ ಕೆಳಗೆ ಈ ತರ ಶೇಡಿಂಗ್ ಮೂವ್ಮೆಂಟ್ ಬರುತ್ತೆ. ಹಾಗೆ ಮೇಲಿಂದ ಕೆಳಗೆ ಪ್ಲಸ್ ಲೆಫ್ಟ್ ಇಂದ ರೈಟ್ ಗೆ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ. ಮೇನ್ ಆಗಿ ಇದಕ್ಕೆಲ್ಲ ತುಂಬಾನೇ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು. ಇದನ್ನೆಲ್ಲ 5 minutes or 10 minutes ಅಲ್ಲಿ ಕಲಿಯೋದಲ್ಲ. ನೀವು ಜಾಸ್ತಿ ಟೈಮ್ ಕೊಟ್ಟಷ್ಟು ಚೆನ್ನಾಗಿ ಕಲಿತಾ ಹೋಗ್ತೀರಾ. ಸೊ ಓಕೆ ಗೈಸ್, ಇವತ್ತಿಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯನ ತಿಳ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.